ದರ್ಶನ್ ಸೇರಿ ಎಲ್ಲ ಆರೋಪಿಗಳ ವಿರುದ್ಧ ಆರೋಪಿಗಳ ಸಹಿಯನ್ನ ಕೋರ್ಟ್ ಸಿಬ್ಬಂದಿಗಳು ಪಡ್ಕೊಳ್ತಾ ಇದ್ದಾರೆ. ಅವರ ಹಾಜರಾತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಈಗ ದೋಷಾರೋಪ ಮಾಡಿದ್ರ ನಂತರದಲ್ಲಿ ಆರೋಪಿಗಳ ಸಹಿ ಪಡಿತಾ ಇದ್ದಾರೆ ಕೋರ್ಟ್ನ ಸಿಬ್ಬಂದಿಗಳು. ಎಲ್ಲ 17 ಆರೋಪಿಗಳು ತಮ್ಮ ಸಹಿಯನ್ನ ಮಾಡಬೇಕಾಗುತ್ತೆ. ಕೋರ್ಟ್ ಹಾಲ್ನಲ್ಲಿ ಸಹಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೂ ಮೊದಲು ಅವರ ವಕೀಲರನ್ನ ಭೇಟಿ ಮಾಡಲಿಕ್ಕೆ ಮುಚ್ಚಿದ ಕೋರ್ಟ್ ಹಾಲ್ನಲ್ಲಿ ಅವಕಾಶವನ್ನ ಕೇಳಿದ್ರಿಂದಾಗಿ ಅದಕ್ಕೂ ಕೂಡ ಅವಕಾಶ ಮಾಡಲಾಗಿತ್ತು. ಎಲ್ಲರೂ ಕೂಡ ವಕೀಲರ ಜೊತೆಗೆ ಮಾತನಾಡಿದ್ದಾರೆ. ಆ ಮಾತಿನ ಬಳಿಕ ಎಲ್ಲ ಆರೋಪಿಗಳ ಸಹಿಯನ್ನ ಪಡೆಯುವಂತಹ ಪ್ರಕ್ರಿಯೆ ಅದನ್ನ ಮಾಡಲಾಗಿದೆ. ಸೊ ಇಬ್ಬರು ಬಹಳ ಮಂಕಾಗಿ ಆ ವಾಹನದಲ್ಲಿ ಜೈಲಿನಿಂದ ಕೋರ್ಟ್ನತ್ತ ಬಂದಂತಹ 2 ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಒಂದು ಕಡೆಯಲ್ಲಿ ಪವಿತ್ರ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಅವ್ರನ್ನು ಕರ್ಕೊಂಡ್ಬಂದಿದ್ದಾದರೂ ಕೂಡ ಬೇರೆ ವಾಹನದಲ್ಲಿ, ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಕರ್ಕೊಂಡು ಬಂದರು, ಅವ್ರನ್ನೂ ಕೂಡ ಬೇರೆ ವಾಹನದಲ್ಲಿ ಕರ್ಕೊಂಡ್ಬಂದರು. ಅದಾದ ನಂತರದಲ್ಲಿ ಇಬ್ಬರು ಒಂದೇ ವೆಹಿಕಲ್ ಇದ್ದಿದ್ರೆ ಅಲ್ಲಿ ನೋಡಬಹುದಿತ್ತು. ಆದರೆ ಕೋರ್ಟ್ ಆವರಣಕ್ಕೆ ಬರೋವರೆಗೂ ಕೂಡ ಮುಖಾಮುಖಿ ಆಗಿರಲಿಲ್ಲ. 2 ತಿಂಗಳ ನಂತರ ಒಬ್ಬರನ್ನೊಬ್ಬರು ಮುಖಾಮುಖಿ ನೋಡಿದ್ದಾರೆ. ಅದರಲ್ಲೂ ಹಿಂದೆ ಮುಂದೆ ಇಬ್ಬರು ನಿಂತ್ಕೊಂಡಿದ್ರು. ಸೊ ಆಗ ದರ್ಶನ್ಗೆ ಸೂಚನೆ ಕೊಡ್ತಾರೆ ಪವಿತ್ರ ಮುಂದೆ ಬರಲಿಕ್ಕೆ. ದರ್ಶನ್ ಮುಂದೆ ಹೋಗಿ ನಿಂತ್ಕೋತಾರೆ, ಮಾತಾಡಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ ಪವಿತ್ರ. ಬಟ್ ಅದು ಯಾವ ರಿಯಾಕ್ಷನ್ಸ್ಗಳು ಇರಲಿಲ್ಲ, ಕೇವಲ ಅಷ್ಟಕ್ಕೆ ಸೀಮಿತಗೊಳ್ತು ಅಂತ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಇನ್ನು ಪವಿತ್ರ ಮುಖಾಭಾವ ನೀವು ನೋಡ್ತಾ ಇದ್ರಿ, ಭಾಳ ಮಂಕಾಗಿ ಕುಳಿತುಕೊಂಡಿದ್ದಾರೆ ಗಾಡಿಯಲ್ಲಿ. ಸೊ ಅದೇ ರೀತಿಯಲ್ಲೇ ಅವರು ಒಂದು ಸ್ವಲ್ಪ ಭಾವುಕರಾಗಿ ಕೋರ್ಟ್ಗೆ ಬಂದರು ಅನ್ನೋ ಮಾಹಿತಿ ಕೂಡ ಇದೆ. ದರ್ಶನ್ ಹಣೆಗೆ ಕುಂಕುಮವನ್ನು ಇಟ್ಕೊಂಡು ಕೋರ್ಟ್ ಹಾಲಿಗೆ ಬಂದರು. ದರ್ಶನ್ ಸೇರಿ ಎಲ್ಲ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿಪಡಿಸಲಾಗಿದೆ. ಕೋರ್ಟ್ ಹಾಲ್ನಲ್ಲಿ ವಕೀಲರ ಜೊತೆ ಆರೋಪಿಗಳು ಚರ್ಚೆಗೆ ಅವಕಾಶ ಕೋರಿದ್ರಿಂದ ಮುಚ್ಚಿದ ಕೊಠಡಿಯಲ್ಲಿ ವಕೀಲರ ಜೊತೆ ಚರ್ಚಿಸೋದಕ್ಕೆ ಆರೋಪಿಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಆರೋಪಿಗಳು ವಕೀಲರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೇನು ಅನ್ನೋದರ ಬಗ್ಗೆ ಅವರಿಗಿರುವಂತಹ ಆತಂಕ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರಿಂದ ಮಾಹಿತಿಯನ್ನು ಪಡೆಯುವಂತಹ ಪ್ರಕ್ರಿಯೆ ಈ ಹಂತದಲ್ಲಿ ನಡೀತಾ ಇರುತ್ತೆ. ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ನೆಕ್ಸ್ಟ್ ಅನ್ನೋದೇ ಅವ್ರ ಮುಂದಿರುವಂತಹ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಸೊ ಅದಕ್ಕೆ ಉತ್ತರವನ್ನು ಪಡ್ಕೊಳ್ತಾರೆ. ಅದು ಮುಂದಿನ ಹಂತದಲ್ಲಿ ಟ್ರಯಲ್ ನಡೆದಾಗ ಒಂದು ವಿಚಾರಗಳು ಗೊತ್ತಾಗೋದು. ಅದು ಯಾವ್ಯಾವ ತಿರುವನ್ನು ಪಡ್ಕೊಳ್ಳುತ್ತೆ, ಏನೆಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ, ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡಲಿಕ್ಕೆ ಇವರೆಷ್ಟು ಹರಸಾಹಸವನ್ನು ಪಡಬೇಕಾಗತ್ತೆ, ಅದೆಲ್ಲ ಮುಂದಿನ ಸ್ಟೇಜ್ನಲ್ಲಿ ನಡೆಯುವಂಥ ಪ್ರಕ್ರಿಯೆ. ಬಟ್ ನಾವು ಹಾಗೆ ಮಾಡಿಲ್ಲ ಅಂತ ಹೇಳಿದ್ದನ್ನು ಈ ಕ್ಷಣಕ್ಕೆ ಒಪ್ಕೊಂಡ್ಬಿಟ್ಟು ಆಯ್ತು ಅವ್ರು ಮಾಡಿಲ್ವಂತೆ ಅಂತ ಹೇಳಿ ಮುಗಿಸ್ಬಿಡೋಕ್ಕಾಗಲ್ಲ. ಅದನ್ನು ವಾದ ಪ್ರತಿವಾದಕ್ಕೆ ಹಾಕಬೇಕಾಗತ್ತೆ. ಸೊ ಈಗ ಅದನ್ನು 10ನೇ ತಾರೀಕಿಗೆ ನಿಗದಿಪಡಿಸಿದ್ದಾರೆ. 10ನೇ ತಾರೀಕಿನ ನಂತರದಲ್ಲಿ ಏನಾಗುತ್ತೆ ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಈಗ ಮತ್ತೊಂದು ಸವಾಲು, ಸಂಕಷ್ಟ 17 ಆರೋಪಿಗಳಿಗೂ ಆರಂಭ ಆಯಿತು ಅಂತ ಇಟ್ಕೋಬಹುದು. ಸೊ 10ನೇ ತಾರೀಕಿನಿಂದ ಆಗುವಂತಹ ಪ್ರಕ್ರಿಯೆಗಳ ಬಗ್ಗೆ ಹೇಳೋದಾದ್ರೆ ಇವೇನಂದ್ರೆ ಪ್ರಮುಖವಾಗಿ ಕಳೆದ 1 ವರ್ಷದ ಹಿಂದೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದ್ದು. ದೋಷಾರೋಪ ನಿಗದಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾಕೆಂದ್ರೆ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಂಡಿದ್ರು. ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಂಡ ಬಳಿಕ ಇಡೀ ಪ್ರಕರಣದ ಪ್ರಕ್ರಿಯೆಗಳಿಗೆ ತಡೆಯಾಗಿತ್ತು. ಅದಾದ ಬಳಿಕ ಪ್ರಾಸಿಕ್ಯೂಷನ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಆತನ ಜಾಮೀನನ್ನ ರದ್ದು ಮಾಡಿಸುವಂತ ಪ್ರಯತ್ನಗಳಾಯ್ತು. ಜಾಮೀನ್ ರದ್ದಾಗಿ ಮತ್ತೆ 2.5 ತಿಂಗಳ ಹಿಂದೆ ಅಷ್ಟೇ ಆತ ಜೈಲಿಗೆ ಹೋಗಿರೋದು. ಕಳೆದ 2.5 ತಿಂಗಳಿಂದ ಹೊಸ ಅರ್ಜಿಗಳನ್ನ ಹಾಕಿ ಟ್ರಯಲ್ ಅನ್ನ ಅಂದ್ರೆ ಚಾರ್ಜ್ ಫ್ರೇಮ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ತಡ ಆಗ್ತಾ ಇತ್ತು. ಇವತ್ತು ಕಳೆದ 2.5 ತಿಂಗಳಿಂದ ನಡೀತಿದ್ದಂತ ವಿಚಾರಗಳೇನಿತ್ತು ಅದು ಇವತ್ತು ಮುಕ್ತಾಯ ಆಗಿರುವಂತದ್ದು. ಎಲ್ಲಾ ಆರೋಪಿಗಳಿಗೂ ಕೂಡ ಚಾರ್ಜ್ ಫ್ರೇಮ್ ಅನ್ನ ನಿಗದಿಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಈ ದೋಷಾರೋಪ ಪಟ್ಟಿಯಲ್ಲಿದ್ದಂತ ಎಲ್ಲಾ ಮಾಹಿತಿಗಳು ಅಂದ್ರೆ ರೇಣುಕಾಸ್ವಾಮಿಯನ್ನ ಏನು ಮೆಸೇಜ್, ಇನ್ಸ್ಟಾಗ್ರಾಮ್ ನ ಮೆಸೇಜ್ ಇಂದ ಹಿಡಿದು ಆತನನ್ನ ಅಪಹರಣ ಮಾಡಿ ಅದಾದ ಬಳಿಕ ಹತ್ಯೆ ಮಾಡಿ ಮತ್ತು ಶವನ್ನ ಬಿಸಾಡಿ ಸಾಕ್ಷಿ ನಾಶ ಮಾಡೋ ತನಕ ದೋಷಾರೋಪ ಪಟ್ಟಿಯಲ್ಲಿ ಏನು ಮಾಹಿತಿಯನ್ನ ಹಾಕಿದ್ರು ಆ ಮಾಹಿತಿಯನ್ನ ಇವತ್ತು ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಓದಿ ಎಲ್ಲಾ ಆರೋಪಿಗಳಿಗೆ ಕೇಳಿದ್ರು. ಕೋರ್ಟ್ ನಲ್ಲಿ ಸಾಮಾನ್ಯವಾಗಿ ಎಲ್ಲಾ ಆರೋಪಿಗಳು 17 ಜನ ಆರೋಪಿಗಳು ಕೂಡ ಇದು ನಮ್ಮ ಮೇಲಿರುವಂತ ಆರೋಪ ಸುಳ್ಳು ಅಂತ ಹೇಳಿ ಹೇಳಿದ್ರು. ಟ್ರಯಲ್ ಅನ್ನ ನಡೆಸಬೇಕು ಅಂತ ಹೇಳಿ ಕೂಡ ಹೇಳಿದ್ರು. ಅದಕ್ಕೆ ಟ್ರಯಲ್ಗೆ ಈಗ 10ನೇ ತಾರೀಕಿಗೆ ಮತ್ತೆ FTT ಅಂತೇನು ಹೇಳ್ತೀವಿ ಅದನ್ನ ದಿನಾಂಕ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. 10ನೇ ತಾರೀಕು ಬಂದ ಸಂದರ್ಭದಲ್ಲಿ ಟ್ರಯಲ್ ಅನ್ನ ಯಾವ ದಿನಾಂಕದಿಂದ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡುವಂತದ್ದು. 10ನೇ ತಾರೀಕು ಟ್ರಯಲ್ಗೆ ದಿನಾಂಕವನ್ನ ನಿಗದಿ ಮಾಡಿದ್ರೆ ಕನಿಷ್ಠ 15 ದಿನದ ಒಳಗಾಗಿ ಈ ಟ್ರಯಲ್ ಪ್ರಾರಂಭ ಆಗುತ್ತೆ. ಮತ್ತು ಯಾವ್ಯಾವ ಸಾಕ್ಷಿಗಳನ್ನ ಬಾಕ್ಸ್ ನಲ್ಲಿ ಹಾಕ್ಬೇಕು, ಪ್ರಾಸಿಕ್ಯೂಷನ್ ನ ಫೇವರ್ ಯಾರಿದ್ದಾರೆ ಅವ್ರನ್ನೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿ ಸರಿಸುಮಾರು 60-75 ಸಾಕ್ಷಿಗಳನ್ನ ವಿಟ್ನೆಸ್ ಬಾಕ್ಸ್ ಹಾಕಿ ಅದರ ವಿಚಾರಣೆಯನ್ನ
ಮುಂದುವರಿಸುವಂತದ್ದು. ಅಂದ್ರೆ ಇಲ್ಲಿಯ ತನಕ ಕೇವಲ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿತ್ತು. ಈಗ ದೋಷಾರೋಪ ಪಟ್ಟಿಯ ಮೇಲೆ ಈಗ ಆ ಟ್ರಯಲ್ ನಡೀತಾ ಇರೋಂಥದ್ದು, ವಿಚಾರಣೆ ಪ್ರಾರಂಭ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಕಡೆ ಎರಡೂ ಕಡೆಯಿಂದನೂ ವಾದ ಪ್ರತಿವಾದಗಳಿರ್ತವೆ. ಜೊತೆಗೆ ಐ ವಿಟ್ನೆಸ್ಗಳಿರ್ಬೋದು ಮತ್ತು ತಾಂತ್ರಿಕ ಸಾಕ್ಷಿಗಳು, FSR ನ ಸಾಕ್ಷಿಗಳೇನಿದಾವೆ ಅವೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ವಾದ ಪ್ರತಿವಾದಗಳಾಗುತ್ತೆ. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆ ಮತ್ತು ಅಂತಿಮ ತೀರ್ಪು ಬರುವಂತದ್ದು. ಸದ್ಯಕ್ಕೆ ಇಲ್ಲಿಯೇ ತನಕ ಆಗದೆ ಇರುವಂತ ಪ್ರಕ್ರಿಯೆ ಏನಿತ್ತು, ಮೊದಲ ಪ್ರಕ್ರಿಯೆ, ಆ ಪ್ರಕ್ರಿಯೆಗೆ ಈಗ ಚಾಲು ಕೊಟ್ಟಿದ್ದಾರೆ. ಮುಂದಿನ ಹಂತಗಳಲ್ಲಿ ಟ್ರಯಲ್ ಪ್ರಾರಂಭ ಆಗುತ್ತೆ. ಇನ್ನೂ ಕನಿಷ್ಠ 6 ರಿಂದ 8 ತಿಂಗಳ ಕಾಲ ಟ್ರಯಲ್ ನಡೆಯುವಂಥದ್ದು. ಆ ಸಂದರ್ಭದಲ್ಲಿ ಬರುವಂತ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ನ ಸಾಕ್ಷ್ಯಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನ ಮೂಡ್ತಿರೋಂಥದ್ದು. ದಿವ್ಯಾ, ಮುರಳಿ, ಅವರು ಆರೋಪವನ್ನ ನಿರಾಕರಿಸಿದ್ರು. ಅದಾದ್ಮೇಲೆ ನಮಗೊಂದಷ್ಟು ಸಮಯಾವಕಾಶ ಕೊಡಿ, ಟ್ರಯಲ್ನ ಫಿಕ್ಸ್ ಮಾಡಬೇಡಿ ಅಂತ ಕೋರಿದ್ರು. ಸೊ ಆ ಸಮಯಾವಕಾಶವನ್ನ ಅವರು ಕೇಳ್ತಾ ಇದ್ದಿದ್ದು ಯಾವ ಕಾರಣಕ್ಕಿರಬಹುದು? ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ಈಗ 17 ಜನ ಆರೋಪಿಗಳ ಪೈಕಿ ಒಂದಷ್ಟು ಜನ ಆರೋಪಿಗಳು ನಾವು ವಕೀಲರನ್ನ ಬದಲಾವಣೆಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕೇಳ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಟ್ರಯಲ್ ಅನ್ನ ಫಿಕ್ಸ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಟ್ರಯಲ್ ಅಂತ ಸಂದರ್ಭದಲ್ಲಿ ದೋಷಾರೋಪ ಪಟ್ಟಿ ಮೇಲೆ ಇವೆಲ್ಲ ವಾದ ಪ್ರತಿವಾದಗಳಾಗುವಂಥದ್ದು. ಅದಕ್ಕೆ ಸೂಕ್ತವಾದ ವಕೀಲರ ನೇಮಕಾತಿಯನ್ನು ಮಾಡ್ಕೊಳ್ಬೇಕು. ಜೊತೆಗೆ ಇಲ್ಲಿಯ ತನಕ ಯಾವುದೇ ರೀತಿಯ ಪ್ರೊಸೆಸ್ಗಳಿಲ್ಲ. ಈಗ ವಕೀಲರ ತಂಡ ಏನಿತ್ತು, ವಕೀಲರ ತಂಡದ ಮೂಲಕವೇ ಇಡೀ ಪ್ರೊಸೆಸ್ಗಳು ಕೂಡ ನಡಿಬೇಕಾಗಿರುವಂಥದ್ದು. ನ್ಯಾಯಾಲಯದಲ್ಲಿ ಸೂಕ್ತವಾದ ಮತ್ತು ಬಲಿಷ್ಠವಾದ ವಾದವನ್ನ ಮಂಡನೆಯನ್ನ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಆರೋಪಿಗಳು ನಮಗೆ ವಕೀಲರ ನೇಮಕ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶನ ಕೋರಿರುವಂಥದ್ದು. ಆ ಸಂದರ್ಭದಲ್ಲಿ 10ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಮಾತನಾಡೋಣ ಅಂತ ಹೇಳಿ ನ್ಯಾಯಾಧೀಶರು 10ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.